ಬೆಳಗಾವಿಯಲ್ಲಿ ಲೋಕ ಸಮರಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಸುಮಾರು 41 ಲಕ್ಷ ಮತದಾರರಿಂದ ಹಕ್ಕು ಚಲಾವಣೆಯಾಗುತ್ತೆ. ಚಿಕ್ಕೋಡಿ, ಬೆಳಗಾವಿ, ಕೆನರಾ ವ್ಯಾಪ್ತಿಯಲ್ಲಿ ಮತದಾನ ಆಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 4524 ಮತಗಟ್ಟೆಗಳ ಸ್ಥಾಪನೆಯನ್ನ ಮಾಡಲಾಗಿದೆ. ಮತಗಟ್ಟೆಯಲ್ಲಿ ನೀರು, ವಿದ್ಯುತ್, ಪೀಠೋಪಕರಣಗಳ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಬಿಗಿ ಭದ್ರತೆಯನ್ನ ಕೂಡ ಇಲ್ಲಿ ಒದಗಿಸಲಾಗಿದೆ. ಜಿಲ್ಲೆಯಾದ್ಯಂತ ಚುನಾವಣಾ ಮತದಾನ ನಡೆಯುವಂತಹ ಹಿನ್ನೆಲೆಯಲ್ಲಿ ಇನ್ನು ಈ ಒಂದು ಚುನಾವಣಾ ಕಾರ್ಯಕ್ಕೆ 24,000 ಸಿಬ್ಬಂದಿಯನ್ನ ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಮತದಾನ ಹಿನ್ನೆಲೆ ಜಿಲ್ಲೆಯಾದ್ಯಂತ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಲೋಕಸಮರಕ್ಕೆ ಸಕಲ ಸಿದ್ಧತೆಯಾಗಿದೆ. ಕೌಂಟ್ ಡೌನ್ ಶುರುವಾಗಿರುವಂಥದ್ದು ಮತದಾನ ಪ್ರಕ್ರಿಯೆ ಆರಂಭ ಆಗುವುದಕ್ಕೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಇವಿಎಂ ಮಿಷನ್ಗಳನ್ನ ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. 4524 ಮತಗಟ್ಟೆಗಳ ಸ್ಥಾಪನೆ ಆಗಿರುವಂಥದ್ದು. ಮತಗಟ್ಟೆಯಲ್ಲಿ ನೀರು, ವಿದ್ಯುತ್, ಪೀಠೋಪಕರಣಗಳ ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು. ಚುನಾವಣೆ ಕಾರ್ಯಕ್ಕೆ 24,000 ಸಿಬ್ಬಂದಿ ನಿಯೋಜನೆ ಕೂಡ ಆಗಿದೆ. ಮತದಾನ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಯಾರೂ ಕೂಡ ಮತದಾನ ಮಾಡದೆ ಮನೆಯಲ್ಲಿ ಉಳಿಯದೆ, ಇನ್ನು ಆ ಭಾಗದಲ್ಲಿ ಅತಿಯಾಗಿ ಹೆಚ್ಚು ಬಿಸಿಲು ಇರುತ್ತೆ. ಈಗ ಮಾಡಿದ್ರಾಯ್ತು, ಆವಾಗ ಮಾಡಿದ್ರಾಯ್ತು ಅಂತ ಹೇಳಿ ಸಮಯ ವ್ಯರ್ಥ ಮಾಡಬೇಡಿ. ಆದಷ್ಟು ಬೇಗ ಹೋಗಿ ಮತದಾನವನ್ನು ಮಾಡಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಆಗ ಯಾರು ಸಂಸದರಾಗ್ತಾರೋ, ಯಾರು ಇರ್ತಾರೋ ಕೇಂದ್ರ ಸರ್ಕಾರದಲ್ಲಿ ಅವರನ್ನು ನೀವು ಪ್ರಶ್ನೆ ಮಾಡಬಹುದು. ನಮಗೆ ನೀರಿನ ವ್ಯವಸ್ಥೆ ಇಲ್ಲ ಅಥವಾ ರೋಡ್ನ ವ್ಯವಸ್ಥೆ ಇಲ್ಲ, ಯಾವುದೇ ಸಮಸ್ಯೆ ಆದರೂ ಕೂಡ ನೀವು ಪ್ರಶ್ನೆಯನ್ನು ಮಾಡಬಹುದು. ನಾವು ಮತದಾನ ಮಾಡಿದ್ದೀವಿ, ನಿಮ್ಮನ್ನು ಗೆಲ್ಲಿಸಿದ್ದಕ್ಕಾದರೂ ನೀವು ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಹಕ್ಕನ್ನು ನೀವು ಚಲಾಯಿಸ್ಬೋದು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂದರ್ಭದಲ್ಲಿ ನೀವೇ ಮತದಾನ ಮಾಡಲಿಲ್ಲ ಅಂತಂದರೆ ಯಾವುದೇ ಪ್ರಶ್ನೆಯನ್ನು ಕೂಡ ನೀವು ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಕಳೆದ ಬಾರಿ 69% ಮತದಾನ ಆಗಿತ್ತು. ಮೊದಲ ಹಂತದ ಮತದಾನ ನಡೆದಂತಹ ಸಂದರ್ಭದಲ್ಲಿ ಈ ಬಾರಿ ಅತಿ ಹೆಚ್ಚು ಮತದಾನ ಆಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿನೇ ಇದೆ. ಭಾರತದ ಮತದಾನ ಪ್ರಕ್ರಿಯೆಗೆ ವಿದೇಶಿಗರ ಕುತೂಹಲ ಕೂಡ ಇದೆಯಂತೆ. ಬೆಳಗಾವಿಯಲ್ಲಿ ಮತಗಟ್ಟೆಗೆ ವಿದೇಶಿ ನಿಯೋಗ ಭೇಟಿ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ವಿಶ್ವೇಶ್ವರಯ್ಯ ನಗರದ ಸರ್ಕಾರಿ ಶಾಲೆಯ ಮತಗಟ್ಟೆಗೆ ಭೇಟಿ ಕೊಟ್ಟಿರೋದು. ಸಂಪೂರ್ಣ ಮತದಾನ ಸಿದ್ಧತೆ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ, ಯಾವ ರೀತಿ ಸಿದ್ಧತೆಗಳಾಗಿದೆ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡಿದ್ದಾರೆ. ಇವಿಎಂ, ವಿವಿಪ್ಯಾಟ್ ಸಿದ್ಧಗೊಳಿಸುತ್ತಿದ್ದಾರೆ ಸಿಬ್ಬಂದಿ. ಹಾಗಾಗಿ ಭಾರತದ ಮತದಾನ ಪ್ರಕ್ರಿಯೆ ಹೇಗೆ ಸಾಗುತ್ತೆ, ಯಾವ ರೀತಿ ಸಿದ್ಧತೆಗಳಾಗಿರುತ್ತೆ ಅದನ್ನ ನೋಡೋದಕ್ಕೆ ವಿದೇಶಿ ನಿಯೋಗ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಎಲ್ಲವನ್ನ ಕೂಡ ವೀಕ್ಷಣೆ ಮಾಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಕುತೂಹಲ ಇರುತ್ತೆ. ಭಾರತದ ಮತದಾನ ಪ್ರಕ್ರಿಯೆಗಳು ಹೇಗಿರುತ್ತೆ, ಅಲ್ಲಿಗೂ ಇಲ್ಲಿಗೂ ಏನು ಚೇಂಜಸ್ ಇರುತ್ತೆ, ಯಾವ ರೀತಿ ಬದಲಾವಣೆಗಳಿರುತ್ತೆ, ಇದೆಲ್ಲವನ್ನ ಕೂಡ ವೀಕ್ಷಣೆ ಮಾಡೋದಕ್ಕೆ ಸ್ವತಃ ವಿದೇಶಿ ನಿಯೋಗ ಭೇಟಿ ಕೊಟ್ಟು ಆ ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇತ್ತು ಚುನಾವಣಾ ಆಯೋಗದಿಂದ ಅದೆಲ್ಲವನ್ನ ಕೂಡ ಸ್ವತಃ ಸ್ಥಳದಲ್ಲೇ ನಿಂತು ವೀಕ್ಷಣೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಹಳ ಕುತೂಹಲ ಇದೆ. ರಾಜ್ಯದ ಇದು 2ನೇ ಹಂತದ 14 ಲೋಕಸಭಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋದು ಸರಿಯಾಗಿ 7 ಗಂಟೆಗೆ. ಮತಗಟ್ಟೆಗಳೆಲ್ಲ ಓಪನ್ ಆಗುತ್ತೆ. ಮತದಾರರು ಬಂದು ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಚುನಾವಣಾ ಆಯೋಗ ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗ ಬಿಸಿಲಿನ ಬೇಗೆಯಿಂದ ಬಸವಳಿದಿದ್ದಾರೆ ಜನ. ಎಷ್ಟೋ ಜನ ಅನ್ಕೊಳ್ಳೋದು ಬೇಗ ಹೋಗಿ ನಮ್ಮ ಓಟ್ ಹಾಕಿ ಬಂದ್ಬಿಡೋಣಪ್ಪ, ಬಿಸಿಲಾಗ್ಬಿಡತ್ತೆ ಲೇಟ್ ಆದ್ರೆ ಅನ್ನೋ ಕಾರಣಕ್ಕೆ. ಹಾಗಾಗಿ 7 ಗಂಟೆಗೆ ಸರಿಯಾಗಿ ಮತದಾರ ಪ್ರಭುಗಳು ಮತಗಟ್ಟೆಗಳಿಗೆ ಆಗಮಿಸುವ ನಿರೀಕ್ಷೆ. ಬಟ್ ಯಾವ ರೀತಿ ಈ ಪ್ರೋಸೆಸ್ ಇರುತ್ತೆ, ಸಿದ್ಧತೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಅಣಕು ಪ್ರದರ್ಶನ ಕೂಡ ಆಗುತ್ತೆ. ಅಂದ್ರೆ ಮತದಾರರು ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು. ಈ ಇವಿಎಂ ಇರ್ಬೋದು, ವಿವಿಪ್ಯಾಟ್ ಅಲ್ಲಿ ಏನು ಸಮಸ್ಯೆ ಇಲ್ವಾ ಅದನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ತಾರೆ ಸಿಬ್ಬಂದಿ.
ಈಗ ಹೇಗೆ ನಾವು ಹೋಗಿ ಓಟ್ ಹಾಕ್ತೀವೋ ಅದೇ ರೀತಿ ಸಿಬ್ಬಂದಿ ತಾವು ಕೂಡ ಓಟ್ ಹಾಕಿ ಆ ಮಷಿನ್ಗಳನ್ನು ಚೆಕ್ ಮಾಡ್ತಾರೆ. ಎಲ್ಲವೂ ಕೂಡ ಸರಿಯಾಗಿದೆಯಾ, 7 ಗಂಟೆಗೆ ಮತದಾರರು ಬಂದು ಓಟ್ ಹಾಕಬಹುದಾ, ಯಾವುದೇ ರೀತಿಯ ಸಮಸ್ಯೆ ಇಲ್ವಾ EVM ಮಷಿನ್ಗಳಲ್ಲಿ, ಇದನ್ನ ಚೆಕ್ ಮಾಡ್ಕೊಳ್ತಾರೆ ಸಿಬ್ಬಂದಿ. ಆ ಪ್ರಕ್ರಿಯೆಗಳು ಸಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ.